ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ರಿಗ್ರೆಟ್, ಸೆಲ್ಫ್ ರಿಯಲೈಸೇಷನ್ ಎನರ್ಜಿ. ಈ ವ್ಯಕ್ತಿ ಈಗ ಅವರ ತಪ್ಪುಗಳನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಅವರು ಲೈಫ್ನಲ್ಲಿ ಮಾಡಿದ ಮಿಸ್ಟೇಕ್ಸ್ ಬಗ್ಗೆ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಈ ವ್ಯಕ್ತಿಯ ಮಿಸ್ಟೇಕ್ಸ್ ತುಂಬ ಮಾಡಿದ್ದಾರೆ ಅನ್ನೋ ಎನರ್ಜಿ ಇದೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ನಿಮಗೆ ತುಂಬ ಹರ್ಟ್ ಮಾಡಿರ್ಬೋದು. ಅವರು ಮಾಡಿದ ಕೆಲವು ತಪ್ಪುಗಳ ಪರಿಣಾಮ ಇವತ್ತಿಗೂ ಅವರನ್ನು ಕಾಡ್ತಾ ಇದೆ. ಆ ತಪ್ಪುಗಳಿಂದ ಅವ್ರಿಗೆ ಈಗ ಪೇಯ್ನ್ ಆಗ್ತಾ ಇದೆ, ಡಿಸ್ಟರ್ಬೆನ್ಸ್ ಇದೆ, ಟ್ರಬಲ್ ಇದೆ. ತುಂಬ ಡಿಸ್ಟರ್ಬ್ಡ್ ಆಗಿ ವರೀಡ್ ಆಗಿ ಕಾಣಿಸ್ತಾ ಇದ್ದಾರೆ. ಯಾಕೆಂದರೆ ಈ ವ್ಯಕ್ತಿ ಯಾವಾಗಲೂ ಡಿಪ್ಲೊಮ್ಯಾಟಿಕ್ ಪರ್ಸನ್ ಆಗಿದ್ದರು. ಒಂದು ಕ್ಷಣ ಒಂದು ಥರ ಇರ್ತಾಯಿದ್ರು, ಇನ್ನೊಂದು ಕ್ಷಣ ಇನ್ನೊಂದು ರೀತಿ ಇರ್ತಾಯಿದ್ರು. ಅಂದರೆ ಅವರ ರೂಲ್ಸ್, ಅವರ ಪ್ರಿನ್ಸಿಪಲ್ಸ್ ಎಲ್ಲವೂ ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಮಾತ್ರ ಇರ್ತಾಯಿತ್ತು. ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದಾಗಲೂ ಇದೇ ಎನರ್ಜಿ ಇತ್ತು. ಯಾವ ರಿಲೇಷನ್ಶಿಪ್ ಆದರೂ ಇರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಮ್ಯಾರಿಡ್ ರಿಲೇಷನ್ಶಿಪ್ ಆಗಿರ್ಬೋದು, ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಆಗಿರ್ಬೋದು. ಈ ಕನೆಕ್ಷನಲ್ಲಿ ಅವರು ಕೆಲವು ರೂಲ್ಸ್ ಹಾಕಿದ್ರು. ಅಂದರೆ ಅವ್ರಿಗೆ ಇಷ್ಟ ಇಲ್ಲದೆ ಇರೋದನ್ನು ನೀವು ಮಾಡೋ ಹಾಗಿಲ್ಲ. ಆ ರೀತಿ ಕೂಡ ಕೆಲವರ ಲೈಫ್ನಲ್ಲಿ ಇರ್ಬೋದು. ಅವ್ರಿಗೆ ಹೇಳದೆ ಏನಾದರೂ ನೀವು ಮಾಡಿದ್ರೆ ಅವರಿಗೆ ಅದು ಅಕ್ಸೆಪ್ಟ್ ಆಗ್ತಾ ಇರಲಿಲ್ಲ. ಎಲ್ಲ ವಿಷಯವನ್ನು ಅವ್ರಿಗೆ ಹೇಳಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಹೇಳದೇ ಇದ್ದರೂ ಅವರ ಬಿಹೇವಿಯರ್ ಮೂಲಕ ಅದನ್ನು ಫೀಲ್ ಮಾಡಿಸ್ತಾ ಇದ್ರು. ಆದರೆ ಅವ್ರು ಏನು ಮಾಡಿದ್ರು ಅದು ಸರಿ ಅನ್ನೋ ಥರ ನಡ್ಕೊಳ್ತಾ ಇದ್ರು. ರಿಲೇಷನ್ಶಿಪ್ ಅಂದರೆ ಇಬ್ಬರಿಗೂ ಒಂದೇ ರೂಲ್ ಇರಬೇಕಲ್ವಾ. ನೀವು ಮಾಡಬಾರ್ದ ಕೆಲಸವನ್ನು ಅವ್ರು ಮಾಡಬಾರ್ದು. ಒಬ್ಬರಿಗೆ ಒಂದು ರೂಲ್, ಇನ್ನೊಬ್ಬರಿಗೆ ಬೇರೆ ರೂಲ್ ಇರಬಾರ್ದು. ಆದರೆ ಇಲ್ಲಿ ಅವರಿಗೊಂದು ರೂಲ್, ನಿಮಗೊಂದು ರೂಲ್ ಅನ್ನೋ ರೀತಿ ನಡ್ಕೊಂಡಿರ್ಬೋದು. ಅವರು ಅವರ ಇಷ್ಟ ಬಂದ ರೀತಿ ಅವರು ನಡ್ಕೊಂಡಿರ್ಬೋದು. ಕೆಲವು ವಿಷಯಗಳನ್ನು ನಿಮಗೆ ಹೇಳದೆ ಮಾಡ್ತಾಯಿದ್ರು. ಆದರೆ ನೀವು ಮಾತ್ರ ಎಲ್ಲವನ್ನು ಅವರಿಗೆ ಹೇಳಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಇಮ್ಮೆಚುರಿಟಿ, ಲೈಸ್ ಆ್ಯಂಡ್ ಮ್ಯಾನಿಪ್ಯುಲೇಷನ್ ಎನರ್ಜಿ. ಆದರೆ ಈ ರಿಲೇಷನ್ಶಿಪ್ ಅಲ್ಲಿ ಹೀಗೆ ನಡೆಯೋದಿಲ್ಲ ಅಲ್ವಾ. ಈ ರಿಲೇಷನ್ಶಿಪ್ಪನ್ನು ನೀವು ಇನ್ನೆಷ್ಟು ದಿನ ಒಬ್ಬರೇ ಕ್ಯಾರಿ ಮಾಡ್ತೀರಾ, ಇನ್ನೆಷ್ಟು ದಿನ ಲಾಯಲ್ಟಿ ತೋರಿಸ್ತೀರಾ, ಇನ್ನೆಷ್ಟು ದಿನ ಎಲ್ಲವನ್ನು ಸಹಿಸ್ಕೊಳ್ತೀರಾ. ನೀವು ಏನಾದರೂ ವಿಷಯ ಮರೆಮಾಚಿದ್ರೆ ಅವರು ಕೋಪ ಮಾಡ್ಕೊಳ್ತಾಯಿದ್ರು, ನನಗೆ ಯಾಕೆ ಹೇಳಲಿಲ್ಲ ಅಂತ. ಇವತ್ತು ನೀನು ಏನು ಮಾಡ್ತಾ ಇದ್ದೆ, ನನಗೆ ಯಾಕೆ ಹೇಳಲಿಲ್ಲ ಅಂತ ಕೇಳ್ತಾಯಿದ್ರು. ಆದರೆ ಅವರು ಕೂಡ ಅವರ ವಿಷಯಗಳನ್ನು ನಿಮಗೆ ಹೇಳ್ತಾ ಇರಲಿಲ್ಲ. ಅವರು ಎಲ್ಲವನ್ನ ಶೇರ್ ಮಾಡ್ತಾ ಇದ್ರಾ? ಇಲ್ಲ. ಒಬ್ಬರ ಮೇಲೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ಇರೋದಿಲ್ಲ ಅಲ್ವಾ. ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗಿ ಇರೋದು ಏನಂದರೆ ಈ ವ್ಯಕ್ತಿ ಅವರ ಮೈಂಡ್ಸೆಟ್ ತುಂಬ ಇಮ್ಮೆಚ್ಯೂರ್ ಆಗಿತ್ತು. ಸಣ್ಣ ಸಣ್ಣ ವಿಷಯಗಳಿಗೆ ಫೈಟ್ ಮಾಡೋದು, ಚಿಕ್ಕ ಚಿಕ್ಕ ವಿಷಯಗಳನ್ನೇ ದೊಡ್ಡದಾಗಿ ಮಾಡೋದು, ಯಾವಾಗಲೂ ಬ್ಲೇಮ್ ನಿಮ್ಮ ಮೇಲೆ ಹಾಕೋದು. ಅವರಲ್ಲಿ ಇಮ್ಮೆಚ್ಯೂರಿಟಿ ಮಾತ್ರ ಅಲ್ಲ, ಬುದ್ಧಿವಂತಿಕೆ ಕೂಡ ಇತ್ತು. ಕೆಲಸಗಳನ್ನು ಬೇಕೆಂದೇ ಡಿಲೇ ಮಾಡ್ತಾ ಇರ್ಬೋದು. ನೀವು ಅವರಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದನ್ನು ಮುಂದೂಡ್ತಲೇ ಇರ್ತಾಯಿದ್ರು. ಈ ಕನೆಕ್ಷನ್ನಲ್ಲಿ ಅವರು ಯಾವಾಗಲೂ ಏನಾದರೂ ಒಂದು ಕೊರತೆ ಉಳಿಸ್ಕೊಳ್ತಾನೆ ಬಂದಿದ್ದಾರೆ. ರಿಲೇಷನ್ಶಿಪ್ಪಲ್ಲಿ ಪಾರ್ಟ್ನರ್ ಇದ್ದರೆ ಅವರು ಇದ್ದಾರೆ ಅಂದರೆ ಸಾಕು ಅನ್ನೋ ಫೀಲಿಂಗ್ ಬರಬೇಕು. ಅವರು ಇದ್ದಾರೆ ಅಂದರೆ ಎಲ್ಲವೂ ಇದೆ ಅನ್ನೋ ಟ್ರಸ್ಟ್ ಇರಬೇಕು. ಆದರೆ ಇಲ್ಲಿ ಹಾಗಾಗಲಿಲ್ಲ. ಅವರು ಯಾವಾಗಲೂ ಯಾವುದಾದ್ರೂ ಒಂದು ಕೊರತೆಯನ್ನು ಉಳಿಸ್ತಾಯಿದ್ರು. ನಿಮಗೆ ಅವರ ಅವಶ್ಯಕತೆ ಇದ್ದ ಟೈಮ್ನಲ್ಲಿ ಅವ್ರು ನಿಮ್ಮ ಜೊತೆ ಇರ್ತಾ ಇರಲಿಲ್ಲ. ಬೇರೆ ಸಿಚುವೇಷನಲ್ಲಿ ಇರ್ತಾಯಿದ್ರು ಅಥವಾ ಫ್ರೆಂಡ್ಸ್ ಜೊತೆಗೆ ಇರ್ತಾಯಿದ್ರು. ಫ್ರೆಂಡ್ಸ್ಗೆ ಅವಶ್ಯಕತೆ ಬಂದರೆ ತಕ್ಷಣ ಹೋಗ್ತಾಯಿದ್ರು. ಆದರೆ ನಿಮಗೆ ಅವಶ್ಯಕತೆ ಬಂದಾಗ ಮಾತ್ರ ನೆಪಗಳನ್ನು ಹುಡುಕಿರಬಹುದು. ಅದೇ ಎನರ್ಜಿ ಕೂಡ ಇದೆ. ಅದರ ಜೊತೆಗೆ ಅವರು ತುಂಬ ಸುಳ್ಳು ಹೇಳಿರ್ಬೋದು. ಸಣ್ಣ ಸಣ್ಣ ವಿಷಯಗಳಿಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಸುಳ್ಳು ಹೇಳಿರ್ಬೋದು. ನಿಮ್ಮ ಫೀಲಿಂಗ್ಸ್ ಜೊತೆ ಆಟ ಆಡಿರ್ಬೋದು. ನಿಮ್ಮ ಎಮೋಷನ್ಸನ್ನು ಮ್ಯಾನಿಪ್ಯುಲೇಟ್ ಮಾಡಿರ್ಬೋದು. ತುಂಬ ತಪ್ಪಾದ ರೀತಿಯಲ್ಲಿ ಬಿಹೇವ್ ಮಾಡಿರ್ಬೋದು. ಅದಕ್ಕಾಗಿ ಈಗ ಅವರು ಡಿಸ್ಟರ್ಬ್ಡ್ ಆಗಿದ್ದಾರೆ. ಯಾಕೆ ಅಂದರೆ ತಪ್ಪು ಮಾಡುವ ವ್ಯಕ್ತಿ ಒಂದು ದಿನ ಆ ತಪ್ಪಿನಲ್ಲೇ ಸಿಕ್ಕಾಕೊಳ್ತಾರೆ.
ನೀವು ಮಾತ್ರ ಎಲ್ಲವನ್ನು ಲವ್ಗಾಗಿ ಸಹಿಸ್ಕೊಂಡಿದ್ದೀರಾ, ಎಲ್ಲವನ್ನ ಸ್ಯಾಕ್ರಿಫೈಸ್ ಮಾಡಿದಿರಾ, ಎಫರ್ಟ್ ಹಾಕಿದಿರಾ. ಇಷ್ಟೊಂದು ಪ್ಯೂರ್ ಆಗಿ ಲವ್ ಮಾಡುವವರು, ಇಷ್ಟೊಂದು ಸಹಿಸ್ಕೊಳ್ಳುವವರು ಸುಲಭವಾಗಿ ಸಿಗೋದಿಲ್ಲ. ನಿಮ್ಮಷ್ಟು ಲವ್ ಮಾಡುವವರು ತುಂಬ ರೇರ್. ಆದರೆ ನೀವು ಎಲ್ಲವನ್ನ ಎಫರ್ಟ್ ಹಾಕಿದ್ದೀರಾ, ಸ್ಯಾಕ್ರಿಫೈಸ್ ಮಾಡಿದ್ದೀರಾ. ಈಗ ಈ ವ್ಯಕ್ತಿ ತುಂಬ ಡಿಸ್ಟರ್ಬ್ಡ್ ಆಗಿದ್ದಾರೆ, ತುಂಬ ರಿಗ್ರೆಟ್ನಲ್ಲಿದ್ದಾರೆ, ನೆಗೆಟಿವ್ ಮೈಂಡ್ಸೆಟ್ನಲ್ಲಿದ್ದಾರೆ. ಅವರಿಗೆ ಈಗ ಅವರ ತಪ್ಪಿನ ರಿಯಲೈಸೇಷನ್ ಅನ್ನೋದು ಆಗ್ತಾ ಇದೆ. ರಿಗ್ರೆಟ್, ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಟೇಕಿಂಗ್ ಯು ಫಾರ್ ಗ್ರ್ಯಾಂಟೆಡ್ ಎನರ್ಜಿ. ಯಾಕೆಂದರೆ ಅವರು ಈಗಲೂ ಈಗೋ ತೋರಿಸ್ತಾ ಇದ್ದರೆ ಒಂದು ಸಮಯದ ನಂತರ ನೀವು ಕೂಡ ಈಗೋ ತೋರಿಸ್ತೀರಾ ಅನ್ನೋದು ಅವರಿಗೆ ಈಗ ಅರ್ಥ ಆಗಿದೆ. ಅವರು ನಿಮ್ಮನ್ನು ತುಂಬ ಬದಲಾಯಿಸಿದ್ದಾರೆ, ನಿಮ್ಮ ಎಮೋಷನ್ಸನ್ನು ತುಂಬ ಯೂಸ್ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಈಗ ಅವರು ಮಾಡಿದ ಎಲ್ಲದರ ಮೇಲೂ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಅವರು ಮಾಡಿದ್ದಕ್ಕೆ ಅವ್ರಿಗೆ ನಿಜವಾಗ್ಲೂ ಪಶ್ಚಾತ್ತಾಪ ಇದೆ. ಅವ್ರು ಯಾವಾಗಲೂ ತುಂಬ ಲಾಜಿಕಲ್ ಮೈಂಡ್ಸೆಟ್ನಲ್ಲಿ ಇದ್ದರು, ತುಂಬ ಪ್ರಾಕ್ಟಿಕಲ್ ಆಗಿ ನಡ್ಕೊಂಡ್ರು. ಒಂದು ಹಂತದಲ್ಲಿ ಹಾರ್ಟ್ಲೆಸ್ ಆಗಿ ಬಿಹೇವ್ ಮಾಡಿರಬಹುದು, ತುಂಬ ಹರ್ಟ್ ಆಗುವ ಮಾತುಗಳನ್ನು ಆಡಿರ್ಬೋದು. ಅವ್ರು ಏನು ಮಾತಾಡ್ತಿದ್ದಾರೆ ಅನ್ನೋದು ಅದನ್ನೇ ಯೋಚನೆ ಮಾಡಿ ನಿಮ್ಮ ಹತ್ರ ಬಿಹೇವ್ ಮಾಡಿರ್ಬೋದು. ರಿಲೇಷನ್ಶಿಪ್ಗೆ ಕೊಡಬೇಕಾದ ರೆಸ್ಪೆಕ್ಟನ್ನು ಅವರು ಕೊಡಲಿಲ್ಲ. ಆದರೆ ನೀವು ಒಂದು ಕಡೆ ತಪ್ಪು ಮಾಡಿದ್ದೀರಾ. ಈಗ ನೀವು ಕೇಳ್ಬೋದು, ಹಾಗೆ ಯಾಕೆ ಹೇಳ್ತೀರಾ ಅಂತ. ಯಾಕೆಂದರೆ ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಅಗತ್ಯಕ್ಕಿಂತ ಹೆಚ್ಚು ಕೆಳಗೆ ಇಳಿಸ್ಕೊಂಡಿದ್ದೀರಾ. ಅವರು ನಿಮ್ಮ ಮಾತನ್ನು ಕೇಳ್ತಾ ಇರಲಿಲ್ಲ, ನಿಮ್ಮ ಫೀಲಿಂಗ್ಸ್ಗೆ ವ್ಯಾಲ್ಯೂ ಕೊಡ್ತಾ ಇರಲಿಲ್ಲ, ನಿಮಗಾಗಿ ಏನೂ ಮಾಡ್ತಾ ಇರಲಿಲ್ಲ. ಹಾಗಿದ್ರೂ ನೀವು ಯಾಕೆ ಇಷ್ಟು ಫ್ರಸ್ಟ್ರೇಟೆಡ್ ಆಗಬೇಕು, ಯಾಕೆ ಇಷ್ಟು ಡಿಸ್ಟರ್ಬ್ಡ್ ಆಗಬೇಕು, ಯಾಕೆ ಅವರ ಹಿಂದೆ ಚೇಸ್ ಮಾಡಬೇಕು, ಯಾಕೆ ಅವರ ಹಿಂದೆ ಮುಂದೆ ಸುತ್ತಬೇಕು? ನಿಮ್ಮಲ್ಲಿ ಏನು ಕೊರತೆ ಇದೆ? ಏನೂ ಇಲ್ಲ. ನೀವು ಬೆಸ್ಟ್, ನೀವು ಬೆಟರ್. ನನ್ನ ಲೈಫ್ನಲ್ಲಿ ಏನೂ ಆಗೋದಿಲ್ಲ ಅಂತ ಸೆಲ್ಫ್ ಡೌಟ್ ಮಾಡ್ಕೊಳ್ಳೋದನ್ನು ಬಿಡಿ. ನಿಮಗೆ ಇನ್ನೂ ಒಳ್ಳೆಯದೇ ಕಾದಿರುತ್ತೆ. ಯಾಕೆಂದರೆ ನಿಮ್ಮ ಹಾರ್ಟ್ ತುಂಬ ಪ್ಯೂರ್, ನೀವು ತುಂಬ ಪಾಸಿಟಿವ್ ಪರ್ಸನ್. ಹೊರಗಡೆ ನೀವು ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಬೋದು, ಪ್ರಾಕ್ಟಿಕಲ್ಲಾಗಿ ತೋರಿಸ್ಕೊಳ್ಬೋದು, ಈಗೋನಲ್ಲಿ ಇದ್ದ ಹಾಗೆ ತೋರಿಸ್ಕೊಳ್ಬೋದು. ಆದರೆ ಒಳ ಮನಸ್ಸು ತುಂಬ ಕ್ಲೀನಾಗಿದೆ. ನೀವು ಅವರ ಮೇಲೆ ಎಮೋಷ್ನಲ್ಲಾಗಿ ತುಂಬ ಡಿಪೆಂಡೆಂಟ್ ಆಗಿದ್ರಿ. ಆ ವಿಷಯ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಅದೇ ಕಾರಣಕ್ಕೆ ಅವರು ನಿಮ್ಮನ್ನು ಟೇಕನ್ ಫಾರ್ ಗ್ರ್ಯಾಂಟೆಡ್ ಮಾಡಿದರು. ಯಾವಾಗ ಒಬ್ಬ ವ್ಯಕ್ತಿಗೆ ಇವರ ಖುಷಿ ನಾನೇ, ಇವರ ಜೀವನ ನನ್ನಿಂದಲೇ, ನಾನೇ ಎಲ್ಲವೂ ಅಂತ ಫೀಲಿಂಗ್ ಬಂದುಬಿಟ್ರೆ ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಅವರ ಇಷ್ಟದಂತೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇವರೆಲ್ಲಿ ನನ್ನನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯ, ಇವ್ರು ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾರೆ, ಇವರು ನನ್ನ ಲವ್ನಲ್ಲಿ ಹುಚ್ಚರಾಗಿದ್ದಾರೆ, ನನ್ನನ್ನು ಯಾವತ್ತೂ ಬಿಡೋದಿಲ್ಲ. ಅದೇ ಥಾಟ್ಸ್ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಬೆಳೆಯೋದಕ್ಕೆ ಶುರು ಆಗಿಬಿಡುತ್ತೆ. ಅಷ್ಟು ನೆಗೆಟಿವ್, ಅಷ್ಟು ಮ್ಯಾನಿಪ್ಯುಲೇಟಿವ್ ಎನರ್ಜಿ ಕೂಡ ಇದೆ. ಜಲಸಿ, ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್, ಟ್ರೂ ಲವ್ ರಿಯಲೈಸೇಷನ್. ಅವರು ಅನ್ಫೇತ್ಫುಲ್ಲಾಗಿ ಕಾಣ್ತಾ ಇದ್ರು, ತುಂಬ ಥಿಂಕ್ ಮಾಡ್ತಾಯಿದ್ರು, ಓವರ್ ಥಿಂಕಿಂಗ್ ಮಾಡ್ತಾಯಿದ್ರು, ಸುಳ್ಳು ಹೇಳಿರ್ಬೋದು ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ. ಅದರ ಜೊತೆಗೆ ತುಂಬ ಜಲಸ್ ಆಗ್ತಾಯಿದ್ರು. ಅವ್ರು ಏನು ಮಾಡಿದ್ರು ಸರಿ ಅನ್ನೋ ಬಿಹೇವಿಯರ್ ಮಾಡ್ತಾಯಿದ್ರು. ಆದರೆ ನೀವು ಅದೇ ಕೆಲಸ ಮಾಡಿದ್ರೆ ಅವ್ರಿಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಅವ್ರು ಮಾಡೋ ಕೆಲಸ ಅವ್ರಿಗೆ ಸರಿ ಅನ್ನಿಸ್ತಾ ಇತ್ತು, ಆದರೆ ನೀವು ಆ ರೀತಿ ಮಾಡಿದ್ರೆ ಅವರಿಗೆ ತುಂಬ ಜಲಸ್ ಫೀಲ್ ಆಗ್ತಾಯಿತ್ತು, ಇರಿಟೇಷನ್ ಆಗ್ತಾಯಿತ್ತು. ಅವರು ಯಾವಾಗಲೂ ಯಾರಾದರೂ ಮೂರನೇ ವ್ಯಕ್ತಿಯ ಮಾತನ್ನು ಹೆಚ್ಚು ಕೇಳ್ತಾಯಿದ್ರು, ಅಥವಾ ಯಾವುದೋ ಒಂದು ಸಿಚುವೇಶನ್ ಬಗ್ಗೆ ತುಂಬ ಜಾಸ್ತಿ ಥಿಂಕ್ ಮಾಡ್ತಾಯಿದ್ರು, ಬೇರೆ ಯಾರ ಮಾತಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು. ನೀವಿಬ್ಬರು ಸೇರಿ ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡ್ಬೋದಿತ್ತು, ಒಟ್ಟಿಗೆ ಕೂತು ಸೊಲ್ಯೂಷನ್ ಹುಡುಕ್ಬೋದಿತ್ತು. ಆದರೆ ಅವರು ಬೇರೆಯವರಿಗೆ ತುಂಬ ಟೈಮ್ ಕೊಟ್ಟಿರ್ಬೋದು, ಅಥವಾ ಯಾವುದೋ ಒಂದು ಸಿಚುವೇಶನ್ ಹಿಂದೆ ಹೋಗಿರ್ಬೋದು. ಬಟ್ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಅವರ ಮನಸ್ಸಿನಲ್ಲಿ, ಅವರ ಹಾರ್ಟ್ನಲ್ಲಿ ನಿಮ್ಮ ಬಗ್ಗೆ ತುಂಬ ಲವ್ ಅನ್ನೋದಿದೆ. ಅವರಿಗೆ ನಿಮ್ಮಿಂದ ಲವ್ ಸಿಗ್ತಾಯಿತ್ತು, ಕೇರ್ ಸಿಗ್ತಾಯಿತ್ತು, ಸಪೋರ್ಟ್ ಸಿಗ್ತಾಯಿತ್ತು. ಹಾಗಿದ್ದಾಗ ಇನ್ನೆಲ್ಲಿ ಹೋಗಬೇಕಿತ್ತು? ಸೊ ನಿಮ್ಮ ಲವ್ ತುಂಬ ಪ್ಯೂರ್, ತುಂಬ ಇನ್ನೋಸೆಂಟ್, ತುಂಬ ಹ್ಯಾಪಿನೆಸ್ ಕೊಡುವ ಲವ್, ತುಂಬ ಪಾಸಿಟಿವ್ ಎನರ್ಜಿ ಇರುವ ಲವ್. ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ, ಈ ಜಗತ್ತಿನಲ್ಲಿ ಎಲ್ಲವೂ ಸಿಗ್ಬೋದು, ಯಾವುದೇ ಕನೆಕ್ಷನ್ ಸಿಗ್ಬೋದು, ಆದರೆ ನಿಮ್ಮಿಂದ ಸಿಕ್ಕ ಟ್ರೂ ಲವ್ ಬೇರೆಯವರಿಂದ ಯಾವತ್ತೂ ಸಿಗೋದಿಲ್ಲ. ಆ ಕೊರತೆ ಯಾವಾಗಲೂ ಇರುತ್ತೆ. ಅದರ ಕಾರಣಕ್ಕೆ ಅವರು ನಿಮ್ಮ ಜೊತೆ ಮತ್ತೊಂದು ಸಲ ಮಾತಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಕಮ್ಯುನಿಕೇಷನ್ ಮಾಡಬೇಕು ಅನ್ನೋ ಆಸೆ ತುಂಬ ಇದೆ, ನಿಮ್ಮನ್ನು ನೋಡಬೇಕು ಅನ್ನೋ ಆಸೆ ಇದೆ, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇದೆ, ನಿಮ್ಮ ಕಡೆಗೆ ಒಂದು ಸ್ಟೆಪ್ ತಗೊಳ್ಬೇಕು ಅನ್ನೋ ಆಸೆ ಇದೆ. ಸಕ್ಸಸ್ ಬೇಕು, ವಿಕ್ಟ್ರಿ ಬೇಕು, ಪಾಸಿಟಿವ್ ಆಗಿರಬೇಕು, ಅವರಿಗೆ ಈ ರಿಲೇಷನ್ಶಿಪ್ ಬೇಕು, ನೀವು ಜೊತೆಯಾಗಿರಬೇಕು, ನಿಮ್ಮ ಲವ್ ಬೇಕು. ಅದೇ ಫೀಲಿಂಗ್ಸ್ ಈಗ ಅವರೊಳಗೆ ತುಂಬ ಸ್ಟ್ರಾಂಗ್ ಆಗಿ ನಡೀತಾ ಇದೆ. ಯು ಆರ್ ದೇರ್ ವರ್ಡ್ ಎನರ್ಜಿ. ಈಗ ಅವರಿಗೆ ಒಂದು ವಿಷಯ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ, ಅವರ ಸಂಪೂರ್ಣ ಜಗತ್ತು ನಿಮ್ಮ ಸುತ್ತಲೇ ಇದೆ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ಯಾಕೆಂದರೆ ಅವರ ಮನಸ್ಸಿನಲ್ಲಿ ಈಗಲೂ ನೀವು ಮಾತ್ರ ಇದ್ದೀರಾ. ನಿಮ್ಮಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಬಂದಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಅಥವಾ ಸಪ್ರೇಷನ್ ಆಗಿರ್ಬೋದು. ಆದರೆ ಅವರ ಹಾರ್ಟ್ನಲ್ಲಿ ಇವತ್ತಿಗೂ ನೀವು ಮಾತ್ರ ಇದ್ದೀರಾ, ಅವರ ಥಾಟ್ಸ್ನಲ್ಲಿ ಇವತ್ತಿಗೂ ನೀವಿದ್ದೀರಾ. ನಿಮ್ಮನ್ನು ಅವರು ಮನಸ್ಸಿನಿಂದ ತೆಗೆದು ಹಾಕೋದಕ್ಕೆ ಆಗ್ತಾ ಇಲ್ಲ.
ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಯಾವ ಡಿಸಿಷನ್ ತಗೊಳ್ಬೇಕಾದ್ರೂ ಮೊದಲು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಿಮ್ಮನ್ನು ಯೋಚಿಸ್ಕೊಂಡೇ ಡಿಸೈಡ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅವರ ಪ್ಲ್ಯಾನ್ಸ್ನಲ್ಲಿ ನೀವಿದ್ದೀರಾ. ಪ್ರತಿ ಸಿಚುವೇಶನಲ್ಲೂ ಅವರ ಹಾರ್ಟ್ ಮತ್ತು ಮೈಂಡ್ನಲ್ಲಿ ನೀವು ಮಾತ್ರ ಓಡಾಡ್ತಾ ಇದ್ದೀರಾ. ನಿಮ್ಮಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಅನ್ನೋದು ಬಂದಿರ್ಬೋದು ಅಥವಾ ಫಿಸಿಕಲ್ ಡಿಸ್ಟೆನ್ಸ್ ಇರ್ಬೋದು. ಆದರೆ ಆ ಡಿಸ್ಟೆನ್ಸನ್ನು ಕಡಿಮೆ ಮಾಡಬೇಕು ಅನ್ನೋ ಆಸೆ ಅವರಿಗಿದೆ. ಮತ್ತು ಈ ರಿಲೇಷನ್ಶಿಪ್ ಬೇಕು ಅನ್ನೋ ಫೀಲಿಂಗ್ ಇದೆ. ಯಾಕೆಂದರೆ ಹಾರ್ಟಿಂದ ನಿಮ್ಮನ್ನು ದೂರ ಮಾಡೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ನಿಮ್ಮನ್ನು ಮರೆಯೋದಕ್ಕೆ ಅವರು ತುಂಬ ಪ್ರಯತ್ನ ಮಾಡಿದ್ದಾರೆ. ನಿಮ್ಮ ಜಾಗದಲ್ಲಿ ಬೇರೆ ಒಂದು ಸಿಚುವೇಶನ್ ಅಥವಾ ಬೇರೆ ಒಂದು ಕೆಲಸದ ಕಡೆ ಗಮನ ಕೊಡೋದಕ್ಕೆ ತುಂಬ ಟ್ರೈ ಮಾಡಿರ್ಬೋದು. ಆದರೆ ಅದು ಸಾಧ್ಯ ಆಗಲಿಲ್ಲ. ಇವತ್ತಿಗೂ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ನಿಮ್ಮ ಜಾಗವನ್ನು ಯಾರೂ ತಗೊಳ್ಳೋದಕ್ಕೆ ಆಗೋದಿಲ್ಲ. ನೀವು ಅವರಿಗಾಗಿ ಮಾಡಿದಷ್ಟು ಬೇರೆ ಯಾರೂ ಮಾಡೋದಿಲ್ಲ. ಅದೇ ಫೀಲಿಂಗ್ ಅವರಿಗೆ ಈಗ ತುಂಬ ಸ್ಟ್ರಾಂಗ್ ಆಗಿದೆ. ಸೆಲ್ಫ್ ಇಂಪ್ರೂವ್ಮೆಂಟ್ ಎನರ್ಜಿ. ಈಗ ಅವರು ಅವರ ಮೇಲೆ ವರ್ಕ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಒಬ್ಬ ಬೆಟರ್ ಪರ್ಸನ್ ಆಗಬೇಕು ಅನ್ನೋ ಆಸೆ ಅವರಿಗಿದೆ. ನಿಮಗೆ ತಕ್ಕ ಈ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಕೊಟ್ಟಷ್ಟು ಲವ್, ನೀವು ಕೊಟ್ಟಷ್ಟು ಎಮೋಷನ್ಸ್, ಅದನ್ನು ಈಕ್ವಲ್ ಆಗಿ ನಿಮಗೆ ರಿಟರ್ನ್ ಮಾಡಬೇಕು ಅನ್ನೋ ಫೀಲಿಂಗ್ ಬಂದಿದೆ. ಯಾಕೆಂದರೆ ಅವರಿಗೆ ಈಗ ಗೊತ್ತಾಗಿದೆ ನೀವು ಎಷ್ಟು ಜೆನ್ಯೂನ್ ಪರ್ಸನ್ ಅಂತ. ನೀವು ಹೇಗಿದ್ರೋ ಹಾಗೇ ಇರ್ತೀರ. ಲವ್ ಇದ್ದರೂ ಫೇಸ್ ಮೇಲೆ, ಆ್ಯಂಗರ್ ಇದ್ದರೂ ನಿಮ್ಮ ಫೇಸ್ ಮೇಲೆ ಕಾಣಿಸುತ್ತೆ, ಹೇಟ್ ಇದ್ದರೂ ನಿಮ್ಮ ಫೇಸ್ ಮೇಲೆ ಕಾಣಿಸುತ್ತೆ. ಯಾವ ಫೀಲಿಂಗ್ ಇದ್ದರೂ ನೇರವಾಗಿ ಹೇಳುವ ವ್ಯಕ್ತಿ ನೀವು. ಅವರಿಗೆ ಈಗ ಅರ್ಥ ಆಗ್ತಾ ಇದೆ ನಿಜವಾದ ವ್ಯಕ್ತಿಗಳು ಹೇಗೆ ಇರ್ತಾರೆ ಅಂತ. ಅದಕ್ಕಾಗಿ ಅವರು ಕೂಡ ಅವರನ್ನು ಆ ರೀತಿಯ ವ್ಯಕ್ತಿಯಾಗಿ ಬದಲಾಯಿಸ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ. ಇಲ್ಲಿವರೆಗೆ ಅವರು ಮ್ಯಾನಿಪುಲೇಟಿವ್ ಆಗಿದ್ದರು, ಡಿಪ್ಲೊಮ್ಯಾಟಿಕ್ ಆಗಿದ್ದರು, ಮನಸ್ಸಿನಲ್ಲಿ ಒಂದು ಹೊರಗಡೆ ಇನ್ನೊಂದು. ಅವರ ಬಿಹೇವಿಯರ್ ಯಾವಾಗಲೂ ಹಾಗೇ ಇತ್ತು. ಆದರೆ ಈಗ ನೀವು ಯಾವಾಗಲೂ ನೇರವಾಗಿದ್ರಿ ಅನ್ನೋದು ಅವರಿಗೆ ಅರ್ಥ ಆಗಿದೆ. ಹಾಗಾಗಿ ಅವರು ಕೂಡ ನೇರವಾಗಿ ಇರಬೇಕು ಅನ್ನೋ ಆಸೆ ಬಂದಿದೆ. ಅವರಿಗೆ ಈಗ ಅನ್ನಿಸ್ತಾ ಇದೆ ನೀವಿಬ್ಬರು ಒಟ್ಟಿಗೆ ಗ್ರೋ ಆಗಬೇಕು. ನೀವು ಅವರ ಲೈಫ್ನಲ್ಲಿ ಇದ್ದರೆ ಅವ್ರಿಗೆ ಪ್ರೈಡ್ ಫೀಲ್ ಆಗ್ತಾ ಇದೆ. ಬ್ಲೆಸ್ಡ್ ಅನ್ನೋ ಫೀಲಿಂಗ್ ಬರುತ್ತೆ. ನಿಮ್ಮನ್ನು ಅವರು ಒಂದು ಬ್ಲೆಸ್ಸಿಂಗ್ ಅಂತ ನೋಡ್ತಾ ಇದ್ದಾರೆ. ನಿಮ್ಮ ಪ್ರೆಸೆನ್ಸ್ ಅವರ ಲೈಫ್ಗೆ ದೊಡ್ಡ ಬ್ಲೆಸ್ಸಿಂಗ್ ಅನ್ನೋ ರಿಯಲೈಸೇಷನ್ ಅವ್ರಿಗೆ ಬರ್ತಾ ಇದೆ. ರಿಯಲೈಸೇಷನ್ ಎನರ್ಜಿ, ಪಾಸಿಟಿವ್ ಚೇಂಜ್ ಎನರ್ಜಿ. ಈಗ ಅವರಿಗೆ ಅವರು ಮಾಡಿದ ತಪ್ಪುಗಳ ಸೈನ್ಸ್ ಒಂದೊಂದಾಗಿ ಕಾಣ್ತಾ ಇದೆ. ಈ ಕನೆಕ್ಷನ್ನಲ್ಲಿ ಅವರು ಮಾಡಿದ ಎಲ್ಲ ತಪ್ಪುಗಳ ಪರಿಣಾಮವನ್ನು ಈಗ ಅವರು ಅನುಭವಿಸ್ತಾ ಇದ್ದಾರೆ. ಅವರು ನಿಮ್ಮ ಹಾರ್ಟ್ ಬ್ರೇಕ್ ಮಾಡಿದರೆ, ನಿಮ್ಮನ್ನು ರೂಡಾಗಿ ಬಿಹೇವ್ ಮಾಡಿದರೆ, ನಿಮ್ಮ ಹಾರ್ಟ್ಗೆ ಪೇಯ್ನ್ ಕೊಟ್ಟಿದ್ರೆ, ಚೀಟ್ ಮಾಡಿದರೆ ಅಥವಾ ನಿಮ್ಮ ಬದಲು ಬೇರೆ ಯಾರನ್ನಾದರೂ ಆಯ್ಕೆ ಮಾಡಿಕೊಂಡಿದ್ರೆ, ಈಗ ಅವರು ಅದರಿಂದ ಸಂತೋಷವಾಗಿಲ್ಲ, ಹ್ಯಾಪಿಯಾಗಿಲ್ಲ. ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ ನಾನು ತಪ್ಪು ಮಾಡಿದೆ, ಆ ಡಿಸಿಷನ್ ತಪ್ಪಾಗಿತ್ತು, ಆ ಬಿಹೇವಿಯರ್ ಸರಿಯಾಗಿರಲಿಲ್ಲ ಅಂತ ರಿಯಲೈಸೇಷನ್ ಆಗ್ತಾ ಇದೆ. ಅವರೊಳಗಿನ ತಪ್ಪುಗಳನ್ನು ಸರಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮೊದಲು ಅವರ ತಪ್ಪನ್ನು ಅವರು ಒಪ್ಕೊಳ್ಬೇಕು, ಅವರ ಫಾಲ್ಟ್ ಎಲ್ಲಿದೆ ಅಂತ ನೋಡಬೇಕು. ಆಮೇಲೆ ಮಾತ್ರ ಅವರನ್ನು ಅವರು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕಾಗಿ ಈಗ ಅವರು ಸೆಲ್ಫ್ ವರ್ಕ್ ಮಾಡಬೇಕು ಅನ್ನೋ ಯೋಚನೆಯಲ್ಲಿದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪನ್ನು, ಈ ಕನೆಕ್ಷನನ್ನು ಸ್ಟ್ರಾಂಗ್ ಇಡಬೇಕು ಅಂದರೆ ಮೊದಲು ಅವರು ಅವರಲ್ಲೇ ವರ್ಕ್ ಮಾಡಬೇಕು ಅನ್ನೋದು ಅವರಿಗೆ ಅರ್ಥ ಆಗಿದೆ. ಅವರೊಳಗೆ ಪಾಸಿಟಿವ್ ಚೇಂಜ್ ತರಬೇಕು ಅಂತ ಬಯಸ್ತಾ ಇದ್ದಾರೆ. ಅವರೊಳಗೆ ಸ್ಟ್ರೆಂತ್ ತರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಕರೇಜ್ ತರಬೇಕು ಅಂತ ಬಯಸ್ತಾ ಇದ್ದಾರೆ. ಈಗ ಅವರು ತುಂಬ ಹೋಪ್ ಇಟ್ಕೊಂಡಿದ್ದಾರೆ. ಪಾಸ್ಟ್ನಲ್ಲಿ ಆದ ತಪ್ಪುಗಳನ್ನು ಸರಿ ಮಾಡಬೇಕು ಅನ್ನೋ ಡಿಸೈರ್ ಬಂದಿದೆ. ನೀವು ಕಷ್ಟದ ಟೈಮ್ನಲ್ಲಿ ಕೊಟ್ಟ ಸಪೋರ್ಟ್ ಈಗ ಅವರಿಗೆ ವ್ಯಾಲ್ಯೂ ಗೊತ್ತಾಗಿದೆ. ಆಗ ನಿಮ್ಮ ಜೊತೆ ಅವ್ರು ನಿಲ್ಲಿಲ್ಲ, ಆದರೆ ಇನ್ನು ಮುಂದೆ ನಿಲ್ಲಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ. ಈ ಕನೆಕ್ಷನ್ನಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಇಲ್ಲಿವರೆಗೆ ಮಾಡಿದ ಇಮ್ಮೆಚ್ಯೂರ್ ಬಿಹೇವಿಯರ್, ಎಲ್ಲ ಮಿಸ್ಟೇಕ್ಸ್, ಇವುಗಳಿಂದ ಲರ್ನ್ ಮಾಡಬೇಕು ಅನ್ನೋ ರಿಯಲೈಸೇಷನ್ ಅವ್ರಿಗೆ ಬಂದಿದೆ. ಅದೇ ತಪ್ಪನ್ನು ಮತ್ತೆ ರಿಪೀಟ್ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ಲೈಫ್ ಲೆಸನ್ಸ್ ಸಿಗ್ತಾ ಇದೆ. ಈಗ ಅವರು ಫೇಸ್ ಮಾಡ್ತಾ ಇರುವ ಸಿಚುವೇಶನ್ನಿಂದ ಎಲ್ಲವೂ ಸರಿಪಡಿಸ್ಬೇಕು ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ಯೂನಿವರ್ಸ್ ಮೇಲೆ ಫೇತ್ ಬಂದಿದೆ. ಡಿವೈನ್ ಟೈಮಿಂಗ್ ಮೇಲೆ ಟ್ರಸ್ಟ್ ಬಂದಿದೆ. ಇವತ್ತಾಗ್ತಿದ್ರೆ ನಾಳೆ ಎಲ್ಲವೂ ಸರಿಯಾಗುತ್ತೆ, ಈ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗುತ್ತೆ, ಪಾಸಿಟಿವ್ ಆಗಿ ನಡೆಯುತ್ತೆ ಅಂತ ಹೋಪ್ ಇಟ್ಕೊಂಡಿದ್ದಾರೆ. ಅವರಿಗೆ ಮತ್ತೆ ಅವರ ಲೈಫ್ಗೆ ಈ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಿ ಇರಬೇಕು ಅನ್ನೋ ಆಸೆ ತುಂಬ ಜಾಸ್ತಿ ಇರುವ ಎನರ್ಜಿಯಲ್ಲಿದ್ದಾರೆ. ಡಿವೈನ್ ಟೈಮಿಂಗ್, ಕಮ್ಯುನಿಕೇಷನ್, ರಿಯೂನಿಯನ್, ಸೆಲ್ಫ್ ಲವ್ ಎನರ್ಜಿ. ಈ ಕನೆಕ್ಷನ್ ಮುಗಿದು ಹೋಗಿಲ್ಲ ಅನ್ನೋ ಎನರ್ಜಿ ಇದೆ. ಈ ರಿಲೇಷನ್ಶಿಪ್ ಸಂಪೂರ್ಣವಾಗಿ ಎಂಡ್ ಆಗಿಲ್ಲ ಅನ್ನೋ ಎನರ್ಜಿ ಇದೆ. ಇನ್ನೂ ಪಾಸಿಟಿವ್ ಚೇಂಜ್ ಬರುವ ಅವಕಾಶ ತುಂಬ ಇದೆ. ಎಲ್ಲವೂ ಮತ್ತೆ ಸರಿಯಾಗ್ಬೋದು ಅನ್ನೋ ಹೋಪ್ ಅವರೊಳಗೆ ಇದೆ. ಅವರು ಈಗ ಡಿವೈನ್ ಟೈಮ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಬರೋದಕ್ಕೆ ಸರಿಯಾದ ಟೈಮ್ಗಾಗಿ ಕಾಯ್ತಾ ಇದ್ದಾರೆ. ಈಗಲೇ ಆ್ಯಕ್ಷನ್ ತಗೊಳ್ಳೋ ಸಮಯ ಅಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ಮೊದಲು ಅವರ ಮೇಲೆ ವರ್ಕ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಅವರ ತಪ್ಪುಗಳನ್ನು ನೋಡ್ಕೊಳ್ಬೇಕು, ಅವುಗಳನ್ನು ಹೇಗೆ ಸರಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮೊದಲು ಅವರ ಲೈಫನ್ನು ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾರೆ. ಈಗೇನೇ ಮಾಡಿದ್ರೂ ಅದು ಸರಿಯಾಗೋದಿಲ್ಲ ಅನ್ನೋ ರಿಯಲೈಸೇಷನ್ ಅವರಿಗಿದೆ. ಆದರೆ ಮುಂದೆ ಸರಿಯಾದ ಟೈಮ್ ಬಂದಾಗ ಎಲ್ಲವೂ ಬೆಟರ್ ಆಗುತ್ತೆ ಅನ್ನೋ
ಫೇತ್ ಅವರಲ್ಲಿದೆ. ಆ ಟೈಮ್ನಲ್ಲಿ ರಿಯೂನಿಯನ್ ಆಗುತ್ತೆ. ಈ ಕನೆಕ್ಷನ್ ಮತ್ತು ಸ್ಟ್ರಾಂಗ್ ಆಗುತ್ತೆ, ಪಾಸಿಟಿವ್ ಆಗಿ ನಿಮ್ಮ ಕಡೆಗೆ ಬರುತ್ತೆ. ಲರ್ನಿಂಗ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಎನರ್ಜಿ. ಈ ಕನೆಕ್ಷನ್ನಿಂದ ಅವರು ತುಂಬ ಲರ್ನ್ ಮಾಡ್ತಾ ಇದ್ದಾರೆ, ನಿಮ್ಮಿಂದ ಲರ್ನ್ ಮಾಡ್ತಾ ಇದ್ದಾರೆ, ಲೈಫಿಂದ ಲರ್ನ್ ಮಾಡ್ತಾ ಇದ್ದಾರೆ, ಈ ರಿಲೇಷನ್ಶಿಪ್ಪಿಂದ ಲರ್ನ್ ಮಾಡ್ತಾ ಇದ್ದಾರೆ. ನೀವು ಎಷ್ಟು ಯೂನಿಕ್ ಅಂತ ಅವರಿಗೆ ಅರ್ಥ ಆಗಿದೆ, ನೀವು ಎಷ್ಟು ಸ್ಪೆಷಲ್ ಪರ್ಸನ್ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ನಿಮ್ಮಂತಹ ವ್ಯಕ್ತಿ ಅವರ ಲೈಫ್ನಲ್ಲಿ ಮೊದಲು ಯಾವತ್ತೂ ಸಿಕ್ಕಿರಲಿಲ್ಲ. ನೀವು ಅವರ ಲೈಫ್ಗೆ ಬೇಕಾದ ಪಾಸಿಟಿವ್ ಎನರ್ಜಿ, ನೀವು ಒಂದು ಬ್ಲೆಸ್ಸಿಂಗ್. ಆದರೆ ಅವರು ಅದನ್ನು ಸಮಯಕ್ಕೆ ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ನಿಮ್ಮಿಬ್ಬರ ಲವ್ ಎಷ್ಟು ಪವರ್ಫುಲ್ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ನಿಮ್ಮ ಜೊತೆ ಇದ್ದರೆ ಯಾವುದನ್ನಾದರೂ ಗೆಲ್ಬೋದು ಅನ್ನೋ ಫೀಲಿಂಗ್ ಬಂದಿದೆ. ಈಗ ಅವರು ಓಪನ್ ಹಾರ್ಟ್ನಿಂದ ನಿಮ್ಮನ್ನು ಅಕ್ಸೆಪ್ಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಇಲ್ಲಿವರೆಗೆ ಅವರು ಯಾವಾಗಲೂ ನಿಮ್ಮಲ್ಲೇ ಫಾಲ್ಟ್ ಹುಡುಕ್ತಾ ಇದ್ರು, ಯಾವಾಗಲೂ ನಿಮ್ಮನ್ನೇ ತಪ್ಪು ಅಂತ ಹೇಳ್ತಾ ಇದ್ರು, ಯಾವಾಗಲೂ ನಿಮ್ಮ ಮೇಲೆ ಬೆರಳು ತೋರಿಸ್ತಾ ಇದ್ರು. ಆದರೆ ಈಗ ತಪ್ಪು ಅವರದ್ದೇ ಅನ್ನೋ ರಿಯಲೈಸೇಷನ್ ಆಗಿದೆ. ಮೊದಲು ಅವರೇ ಚೇಂಜ್ ಆಗಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಅವರಿಗೆ ಈಗ ಗ್ರ್ಯಾಟಿಟ್ಯೂಡ್ ಫೀಲ್ ಆಗ್ತಾ ಇದೆ. ನೀವು ಅವರ ಲೈಫ್ನಲ್ಲಿ ಬಂದಿದ್ದಕ್ಕೆ ಗ್ರ್ಯಾಟಿಟ್ಯೂಡ್, ಯೂನಿವರ್ಸ್ ಕೊಟ್ಟ ಲೆಸನ್ಸ್ಗಾಗಿ ಗ್ರ್ಯಾಟಿಟ್ಯೂಡ್. ಈ ಎಕ್ಸ್ಪೀರಿಯನ್ಸ್ ಅವರಿಗೆ ನಿಮ್ಮ ವ್ಯಾಲ್ಯೂ ಅರ್ಥ ಮಾಡಿಸುತ್ತೋ ಅನ್ನೋ ಫೀಲಿಂಗ್ ಇದೆ. ಸೆಲ್ಫ್ ಲವ್ ಆ್ಯಂಡ್ ಇನ್ನರ್ ಗ್ರೋತ್ ಎನರ್ಜಿ. ನಿಮಗೂ ಒಂದು ಮೆಸೇಜ್ ಇದೆ. ನಿಮ್ಮೊಳಗೆ ಪಾಸಿಟಿವ್ ಚೇಂಜ್ ತರಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಬೇಕು, ಸೆಲ್ಫ್ ರೆಸ್ಪೆಕ್ಟನ್ನು ಕಾಪಾಡ್ಕೊಳ್ಬೇಕು, ಸೆಲ್ಫ್ ಲವ್ ಕಲಿಬೇಕು. ಆದರೆ ಸೆಲ್ಫ್ ಲವ್ ಮತ್ತು ಸೆಲ್ಫಿಶ್ ಎರಡೂ ಒಂದೇ ಅಲ್ಲ. ನಿಮ್ಮನ್ನು ನೀವು ಪ್ರೀತಿಸಿ, ಆದರೆ ಅದಕ್ಕಾಗಿ ಬೇರೆ ಯಾರ ಹರ್ಟ್ ಮಾಡಬೇಡಿ. ಮೊದಲು ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕು. ಯಾವಾಗ ಅಡ್ಜಸ್ಟ್ ಮಾಡಬೇಕು ಆಗ ಮಾಡಿ. ಆದರೆ ಎದುರಿನ ವ್ಯಕ್ತಿಯು ಅದೇ ಮಟ್ಟಿಗೆ ಎಫರ್ಟ್ ಹಾಕಿದಾಗ ಮಾತ್ರ. ಅವರು ಏನೂ ಮಾಡದೇ ಇದ್ದಾಗ ನೀವು ಮಾತ್ರ ಎಲ್ಲವನ್ನು ಎಫರ್ಟ್ ಹಾಕ್ತಾ ಕೂರಬೇಡಿ. ಈ ಕನೆಕ್ಷನ್ ನಿಮಗೂ ಅವರಿಗೂ ತುಂಬ ಲೆಸನ್ಸ್ ಕಲಿಸಿದೆ. ಅದಕ್ಕಾಗಿ ಈ ಕನೆಕ್ಷನ್ಗೆ ಸಕ್ಸಸ್ ಕಾಣ್ತಾ ಇದೆ. ಅವರೊಳಗೆ ದೊಡ್ಡ ಚೇಂಜ್ ಶುರುವಾಗಿದೆ, ಹೊಸ ಥಿಂಕಿಂಗ್ ಬಂದಿದೆ, ಪಾಸಿಟಿವ್ ಮೈಂಡ್ಸೆಟ್ ಬಂದಿದೆ, ಫೇತ್ ಅನ್ನೋದು ಹೆಚ್ಚಾಗಿದೆ. ಹಾಗಾಗಿ ಬಹಳ ಬೇಗ ರಿಯೂನಿಯನ್ ಆಗುವ ಎನರ್ಜಿ ತುಂಬ ಜಾಸ್ತಿ ಇದೆ. ಅದಕ್ಕಿಂತ ಮೊದಲು ಸೆಲ್ಫ್ ಲವ್ ಪ್ರಾರಂಭ ಮಾಡಿ. ನಿಮ್ಮ ಕೇರ್ ತಗೊಳ್ಳಿ, ನಿಮ್ಮ ಹೆಲ್ತ್ಗೆ ಇಂಪಾರ್ಟೆನ್ಸ್ ಕೊಡಿ. ಯಾಕೆ ಅಂದರೆ ನೀವು ಚೆನ್ನಾಗಿದ್ದರೆ ನಿಮ್ಮ ಲೈಫ್ ಕೂಡ ಚೆನ್ನಾಗಿರುತ್ತೆ. ಅನ್ಸ್ಪೋಕನ್ ಫೀಲಿಂಗ್ಸ್, ಕಮ್ಯುನಿಕೇಷನ್ ಆ್ಯಂಡ್ ಅಪಾಲಜಿ ಎನರ್ಜಿ. ಅವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಮರೆಯೋದಕ್ಕೆ ತುಂಬ ಪ್ರಯತ್ನ ಕೂಡ ಮಾಡಿರಬಹುದು, ಅಥವಾ ಕೆಲವರ ರಿಲೇಷನ್ಶಿಪ್ಪಲ್ಲಿ ಬೇರೆ ರಿಲೇಷನ್ಶಿಪ್ ಕೂಡ ಟ್ರೈ ಮಾಡಿರ್ಬೋದು, ಬೇರೆ ಕಡೆ ಅಟೆನ್ಷನ್ ಕೊಡೋದಕ್ಕೆ ಪ್ರಯತ್ನ ಮಾಡಿರ್ಬೋದು. ಆದರೂ ನಿಮ್ಮನ್ನು ಮೈಂಡಿಂದ ತೆಗೆದು ಹಾಕೋದಕ್ಕೆ ಆಗಿಲ್ಲ. ಇವತ್ತಿಗೂ ಅವರ ಥಾಟ್ಸ್ನಲ್ಲಿ ನೀವು ಮಾತ್ರ ಇದ್ದೀರಾ. ಅವರ ಫೀಲಿಂಗ್ಸನ್ನು ಹೇಗೆ ಹೇಳಬೇಕು ಅನ್ನೋದೇ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಅವರು ನಿಮ್ಮನ್ನು ಎಷ್ಟು ಲವ್ ಮಾಡ್ತಾರೆ ಅದನ್ನು ವರ್ಡ್ಸ್ನಲ್ಲಿ ಹೇಳೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಅವರ ಹಾರ್ಟ್ನಲ್ಲಿ ತುಂಬ ಫೀಲಿಂಗ್ಸ್ ಇದೆ, ಆದರೆ ಅವು ಇನ್ನೂ ಅನ್ಸ್ಪೋಕನ್ ಆಗಿಯೇ ಉಳ್ಕೊಂಡಿದೆ. ಬಹಳ ಬೇಗ ಅವರು ಎಲ್ಲವನ್ನು ನಿಮಗೆ ರಿವೀಲ್ ಮಾಡ್ತಾರೆ. ಅವರ ಹಾರ್ಟ್ನಲ್ಲಿ ಏನಿದೆಯೋ ಅದನ್ನೆಲ್ಲ ಹೇಳ್ತಾರೆ. ತುಂಬ ಕ್ಯೂಟ್ ಆಗಿರುವಂತಹ, ಎಮೋಷ್ನಲ್ ಆಗಿರುವಂತಹ ಒಂದು ಮೆಸೇಜ್ ನಿಮ್ಮ ಕಡೆಗೆ ಬರುತ್ತೆ ಅನ್ನೋ ಎನರ್ಜಿ ಇದೆ. ಆ ಮೆಸೇಜ್ನಲ್ಲಿ ಅಥವಾ ಅವರ ಮಾತಿನಲ್ಲಿ ಅವ್ರು ನಿಮ್ಮನ್ನು ಎಷ್ಟು ಮಿಸ್ಸಿಂಗ್ ಮಾಡ್ತಿದ್ರು, ಎಷ್ಟು ಲವ್ ಮಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ನಿಮಗೆ ಹೇಳಬೇಕು ಅನ್ನೋ ರೀತಿ ಬಯಸ್ತಾ ಇದ್ದಾರೆ. ಅವ್ರು ನಿಮ್ಮನ್ನು ರೀಚ್ ಔಟ್ ಮಾಡ್ತಾರೆ ಅನ್ನೋ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಇದು ಇವತ್ತಿನ ಇವರ ಈವ್ನಿಂಗ್ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.